Hi guys, good morning. Welcome back to my YouTube channel. Today we second July 2nd ಇವತ್ತು ನನ್ನ ಮಗಂದು ಹುಟ್ಟಿದಬ್ಬ. ಸೊ ಎಲ್ಲರೂ ವಿಶ್ ಮಾಡಿ ನಿಮ್ಮೆಲ್ಲ ಆಶೀರ್ವಾದ ಅವನಿಗಿರ್ಬೇಕು ಸದಾ. ಅವನು ಇನ್ನೂ ಮಲಗಿದ ಅಂದ್ಕೊಂಡಿದ್ದೆ, ಎದ್ದಿದ್ದಾನೆ ಇವಾಗ. ಸೊ ನೈಟ್ ನಾವು ವಿಶ್ ಮಾಡಿದ್ವಿ ಅವನಿಗೆ. ನೈಟ್ 12 ಗಂಟೆಗೆ ವಿಶ್ ಮಾಡಿದ್ವಿ. ವಿಶ್ ಮಾಡಿದರೆ ಎದ್ಬಿಟ್ಟಿದ್ದಾನೆ, ಮತ್ತು ಮಲಗಿಲ್ಲ ಅವನು ಬೇಗ. ಸೊ ಹಾಗಾಗಿ ನಮ್ಗೆ ಇವಾಗ ಎಬ್ಸೋಕ್ಕೂ ಹೋಗಿಲ್ಲ ಅವನಿಗೆ. ಎದ್ದ ತಕ್ಷಣ ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡು ಅವನು ಎದ್ದಿದ್ದಾನೆ, ಕರಿತಿದ್ದಾನೆ ನೋಡ್ರಿ. ಬನ್ನಿ ನಾವು ವಿಶ್ ಮಾಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗನೇ. ಥ್ಯಾಂಕ್ ಯು ಅನ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಅನು. 100 ವರ್ಷ ಸದಾ ಹೀಗೆ ಬಾಳು ಮಗನೇ, ಹ್ಯಾಪಿಯಾಗಿ. ಓಕೆನಾ? ಓಕೆನಾ? ಬಂಗಾರಿಡು ಹೇಳಿದ್ದೆಲ್ಲ ಹೇಳ್ಕೊಡ್ತೈತದ. ನನ್ನ ಬಂಗಾರಿಡು ಅಲ್ಲ ಮ್ಯಾಮ್. ಸೊ ಇವತ್ತಿನ ದಿನ ನಾನು ಏನು ಅಂದ್ಕೊಂಡಿಲ್ಲ, ಪ್ಲಾನ್ಸ್ ಏನು ಅಂದ್ಕೊಂಡಿಲ್ಲ. ಜಸ್ಟ್ ಅವನಿಗೆ ಕೇಕ್ ಕಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಅದೆಲ್ಲಿ ಮಾಡ್ತೀವಿ ಕೇಕ್ ಕಟ್ ಅಂತ ಗೊತ್ತಿಲ್ಲ ಇನ್ನು. ಸೊ ಇವತ್ತು ದಿನ ಹೇಗೆ ಹೋಗುತ್ತೆ ಹಾಗೆ ತೋರಿಸ್ಕೊತ ಹೋಗ್ತೀನಿ, ನೋಡ್ತಾ ಇರ್ರಿ. ಸೊ ವಿಶ್ ಮಾಡಿದ್ವಿ ಗೈಸ್. ವಿಶ್ ಮಾಡಿದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳೋಣ. ಬೆಳಗಿನ ತಿಂಡಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗಿಬಿಟ್ಟು ಮಾರ್ನಿಂಗ್ ನನಗೆ ಒಂದು ಅಭ್ಯಾಸ ಐತೆ ಗೈಸ್. ಸೊ ಬಿಸಿ ನೀರಲ್ಲಿ ಲೆಮನ್ ವಿತ್ ಹನಿ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ವೆಯ್ಟ್ ಲಾಸ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಲ್ವ, ಅದು ಆ ಸೀರೀಸಲ್ಲಿ ನಾನು ಅದು ಅಭ್ಯಾಸ ಮಾಡ್ಕೊಂಡಿರೋದು. ಸೊ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ಅನ್ಬೋದು ಲೆಮನ್ ವಿತ್ ಹನಿ. ನೀವು ಯಾವುದೇ ಪ್ರಾಕ್ಟೀಸ್ ಮಾಡದೇ ಇದ್ರೂ ಪರವಾಗಿಲ್ಲ, ಜಿಮ್ಗೆ ಹೋಗಿಲ್ಲಂದ್ರೂ ಪರವಾಗಿಲ್ಲ, ಬಟ್ ಬೆಳಗಿನ ಜಾವ ಎದ್ದ ತಕ್ಷಣ ನೀವು ಒಂದು ಲೋಟಗೆ ಒಂದು ಲೆಮನ್ ಮಿಕ್ಸ್ ಮಾಡಿಕೊಂಡು ವಿತ್ ಹನಿ ಜೊತೆ ಕುಡ್ಕೊಂಡ್ರೆ ತುಂಬಾ ಯೂಸ್ ಆಗ್ಬೋದು. ಸೊ ಎಲ್ಲೆಲ್ಲಿ ಸ್ವಲ್ಪ ಮೈಯಲ್ಲಿರೋ ಸ್ವಲ್ಪ ಕೊಬ್ಬು ಸ್ವಲ್ಪ ಕರಗುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಹನಿ ವಿತ್ ವಾಟ್ರ್ ಕುಡಿದಾದ್ಮೇಲೆ ನೆಕ್ಸ್ಟ್ ನಾನು ಟಿಫನ್ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಇಲ್ಲಿ ಹನಿ ಮಿಕ್ಸ್ ಮಾಡಿದ ತಕ್ಷಣ ನನ್ನ ಮಗ ಬಂದು ಹನಿ ತಿನ್ನಿಸು ಅಂತ ಕೇಳ್ತಾನೆ. ಅವನಿಗೊಂದು ಸ್ವಲ್ಪ ಹನಿ ತಿನ್ನಿಸಿ ಅವಳು ಬರ್ತಾಳೆ ನನಗೂ ತಿನ್ನಿಸು ಅಂತ ಹೇಳ್ಬಿಟ್ಟು ಅದಾದಮೇಲೆ ಅವಳಿಗೂ ತಿನ್ನಿಸ್ತೀನಿ. ಇದಾದಮೇಲೆ ಗೈಸ್ ನಾನು ಯಾವುದೇ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿಲ್ಲ. ಸೊ ಇವತ್ತಿನ ದಿನ ಹೇಗಾದರೆ ಹಾಗೆ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹುಟ್ಟಿದ ಹಬ್ಬ ನಾವು ಹೀಗೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿಲ್ಲ. ಯಾಕಂದರೆ ಸ್ವಲ್ಪ ಆ ಮಂತಲ್ಲಿ ಇರೋ ಬಜೆಟ್ ನಮ್ಮದು ಕ್ರಾಸ್ ಆಗಿತ್ತು. ಸೊ ಹಾಗಾಗಿ ಇದರಲ್ಲೇ ಸ್ವಲ್ಪ ಕೇಕ್ ಕಟ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಬ್ಲಾಗ್ ಬರುತ್ತೆ ಗೈಸ್, ಅವ್ನು ಹುಟ್ಟಿದ ಹಬ್ಬ ಹೇಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಇದು ಅವ್ನು ಹುಟ್ಟಿದ ದಿನ ಬೆಳಗಿನ ಜಾವದಿಂದ ಈವ್ನಿಂಗ್ವರೆಗೆ ನಾವು ಏನು ಮಾಡ್ತೀವಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಹಿಂದಿನ ದಿನ ನಾವು ಊರಿಂದ ಬಂದ ಮೇಲೆ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ನಾವು ತೋರಿಸ್ಕೊಡ್ತಾಯಿದ್ದೀನಿ. ಸೊ ಅದಾದಮೇಲೆ ಟೀ ಮಾಡ್ಕೊತೀವಿ. ನನಗೆ ಡೇಯಲ್ಲಿ ನಾವು ಟೀ ಟೈಮ್ ಅಂತೇಳಿ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊತೀವಿ ಗೈಸ್. ನನಗೆ ಒಂದು ದಿನದಲ್ಲಿ ಟೀ ಅಥವಾ ಕಾಫಿ ಬೂಸ್ಟ್ ಏನೋ ಆಗಿರ್ಬೋದು, ನನಗೆ ಆ ಟೈಮ್ ಅಂತಂದರೆ ತುಂಬಾ ಇಷ್ಟ. ನನಗೆ ಆ ಟೈಮಲ್ಲಿ ಕೂತ್ಕೊಂಡು ನಾವು ಟೀ ಕಾಫಿ ಕುಡ್ಕೊತ ಏನೋ ಒಂದು ಮಾತಾಡ್ತಾ ಇರ್ತೀವಿ ಗೈಸ್. ಅದೇ ಟೈಮಲ್ಲಿ ನಾವು ಇದೇ ಮಾತಾಡಬೇಕಂತಿಲ್ಲ, ಸ್ವಲ್ಪ ಏನೊಂದು ಟೈಮ್ ಸ್ಪೆಂಡ್ ಮಾಡ್ಕೊತೀವಿ. ಟೈಮ್ ಸ್ಪೆಂಡ್ ಮಾಡಿ ಮಾತಾಡ್ತಾ ಇರ್ತೀವಿ. ನಮ್ಮದಾಗಿರ್ಬೋದು, ಅವ್ರದ್ದಾಗಿರ್ಬೋದು, ಅವ್ರದ್ದು ಆಫೀಸ್ ವಿಷಯ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು. ಆ ಟೀ ಟೈಮಲ್ಲಿ ನಾವು ಡಿಸ್ಕಷನ್ ಮಾಡ್ಕೊತೀವಿ. ನಮ್ಮದು ಮಂತ್ಲಿ ಬಜೆಟ್ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಆ ಥರ ನಾವು ಕುತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾದ್ರೆ ಟೀ ಟೈಮಲ್ಲಿ ನಮ್ಗೆ ಒಂಥರ ಖುಷಿ ಆಗುತ್ತೆ. ಏನಾದರೂ ಟೀ ಟೈಮ್ನ ಮಿಸ್ ಮಾಡಿಕೊಂಡ್ರೆ ಒಂದು ದಿನದಲ್ಲಿ ನಮಗೆ ಏನೋ ಮಿಸ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಏನೋ ಒಂದಿರುತ್ತೆ. ಸೊ ಹಾಗಾಗಿ ನಾವು ದಿನಕ್ಕೆ 1 ಟೈಮ್ ಆದರೂ ನಾವು ಟೀ ಅಥವಾ ಕಾಫಿ ಕುಡ್ಕೊತೀವಿ. ಅವತ್ತಿನ ದಿನ ಸ್ಯಾಟರ್ಡೇ ಇದ್ದಿದ್ದ ಕಾರಣ ಅವರಿಗೆ ಆಫೀಸ್ ರಜೆ ಇತ್ತು. ನನಗೆ ಇನ್ನೂ ತುಂಬ ಯೂಸ್ ಆಯಿತು ನನಗೆ ವಿಡಿಯೋ ಮಾಡೋಕ್ಕೆ. ಸೊ ನೆಕ್ಸ್ಟ್ ಡೇ ಅವ್ರು ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ವಿಡಿಯೋ ಮಾಡ್ತಿದ್ದೀಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಂದು ನೋಡ್ಕೊಂಡು ಹೋಗ್ತವ್ರೆ. ಸೊ ಇಲ್ಲಿ
ಒಂದು ಬೂಸ್ಟಲ್ಲಿ ಸ್ವಲ್ಪ ಕಾಫಿ ಮಿಕ್ಸ್ ಮಾಡಿಕೊಂಡ್ರೆ ಆ ಟೇಸ್ಟೇ ಬೇರುತ್ತೆ ಗೈಸ್. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಗೈಸ್, ನೋಡ್ತಾ ಇರಿ. ತಿಂಡಿ ಉಪ್ಮಾಗೆ ಮಾಡೋಣ ಅಂತ ತೊಗೊಂಡಿದ್ದೀನಿ. ನಾನು ಉಪ್ಮಾ ಲೈಟಾಗಿ ಸಿಂಪಲ್ಲಾಗಿ ಮಾಡ್ಕೊತೀನಿ. ಎಲ್ಲರಿಗೂ ರೆಸಿಪಿ ಗೊತ್ತಿರುತ್ತೆ, ಬಟ್ ಸ್ಟಿಲ್ ತೋರಿಸೋಣ ಅಂತ. ನಾನು ಇವಾಗ ಕ್ಯಾರೆಟ್ ಇತ್ತು, ಕ್ಯಾರೆಟ್ ಹಾಕೋಣ ಅಂತ ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಮಿರ್ಚಿ ಆ್ಯಂಡ್ ಕರಿಬೇವು. ಲಾಸ್ಟಿಗೆ ಇದು ಕೊರಿಯಂಡರ್ ಲೀವ್ಸ್. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರಿಲ್ಲ. ನಾನು ಒಂದು ಅರ್ಧ ಲೆಮನ್ ತೊಗೊಂಡಿದ್ದೀನಿ. ಇಷ್ಟೇ. ನೆಕ್ಸ್ಟ್ ನಾನು ಇಲ್ಲಿ ರವೆ ಹುರ್ಕೊಳ್ತಾ ಇದ್ದೀನಿ ಲೈಟಾಗಿ. ಸ್ವಲ್ಪ ಆಯಿಲ್ ಹಾಕಿ ರವೆ ಹುರ್ಕೊಳ್ರಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪ್ಮಾ. ಸೊ ಗಾಯ್ಸ್, ಇಲ್ಲಿ ನಾನು ಉಪ್ಮಾ ಸಿಂಪಲಾಗಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ ರೆಸಿಪಿ, ಬಟ್ ನಾನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಐಟಮ್ಸ್ ನೋಡಿದಿಲ್ಲ. ಈಗ ನಾನು ಉಪ್ಮಾ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಮಕ್ಕಳು ಸ್ವಲ್ಪ ಚೆನ್ನಾಗಿ ತಿಂತಾರೆ. ಅದರಲ್ಲಿ ಕ್ಯಾರೆಟ್ ಇರುತ್ತಲ್ವ, ತಿನ್ನಿಸ್ಬೋದು. ರವೆನ ಸ್ವಲ್ಪ ಲೈಟಾಗಿ ಈ ಥರ ಹುರ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಸೊ ಗಾಯ್ಸ್, ಇವತ್ತಿನ ದಿನ ಹೇಗೆ ಹೋಗುತ್ತಾ ಅವಾಗ ನಿಮ್ಗೆ ತೋರಿಸ್ಕೊಡ್ತೀನಿ, ಟ್ರೈ ಮಾಡ್ತೀನಿ. ಸೊ ಇವತ್ತು ಪ್ಲಾನ್ಸ್ ನಾನು ಹಾಕ್ಕೊಂಡಿಲ್ಲ. ಸೊ ಹಾಗಾಗಿ ಅವ್ನ ಬರ್ತ್ಡೇ ಪ್ರಿಪ್ರೇಷನ್ ಅಂತ ನಾನು ಏನು ಮಾಡ್ಕೊಂಡಿಲ್ಲ, ಊರಿಗೆ ಹೋಗಿದ್ವಲ್ಲ. ಸೊ ಶಾಪಿಂಗ್ ಒಂದೇ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅವರು ಅಪ್ಪಾಜಿ ಮಾಡ್ತಾರೆ, ಅವ್ನ ಡ್ರೆಸ್ ಒಂದು ತೊಗೋಬೇಕು. ಸೊ ನೆಕ್ಸ್ಟ್ ಮನೆಯಲ್ಲೇ ಕೇಕ್ ಕಟ್ ಮಾಡೋಣ ಅಥವಾ ಹೊರಗಡೆ ಎಲ್ಲರೂ ಕೇಕ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಪ್ಲಾನ್ ಅನ್ಕೊತಾ ಇದ್ವಿ, ಎಲ್ಲಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಮಾತಾಡ್ತಾ ಇದ್ರೆ ಅವಳಲ್ಲಿ ಕಿರ್ಚ್ಕೊಂತವಳೆ. ಸೊ ಜಾಸ್ತಿ ಪ್ಲಾನ್ ಇಟ್ಕೊಂಡಿಲ್ಲ, ಯಾಕಂದರೆ ಅವಳಿಗೆ ಸ್ಕೂಲ್ ಜಾಯಿನ್ ಮಾಡಿಸ್ಬೇಕು. ಸೊ ಎಲ್ಲ ಕಡೆ ಸ್ಕೂಲ್ ನಾವು ಕೇಳ್ಕೊಂಡಿದ್ವಿ, ತುಂಬ ಜಾಸ್ತಿ ಫೀಸ್ ಕೇಳ್ತಾವ್ರೆ. ಸೊ ಸಿಂಪಲ್ಲಾಗಿ ಉಪ್ಮಾ ರೆಸಿಪಿ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ರೆಸಿಪಿ, ಬಟ್ ಸ್ಟಿಲ್ ಹುಡುಗರಿಗೆ ತಿನ್ನಿಸೋಕಲ್ವಾ. ಸೊ ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು. ಈ ಥರ ಮಾಡಿಕೊಂಡ್ರೆ ಹೌದು ನನಗೆ ಉಪ್ಮಾ ಬೇಡ ಅನ್ನೋರು ಕೂಡ ಸ್ವಲ್ಪ ಜಾಸ್ತಿನೇ ತಿಂತಾರೆ. ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಏನೂ ಇಲ್ಲ, ಲೈಟಾಗಿ ಆಯಿಲ್ ಎಷ್ಟು ಬೇಕೋ ಆಯಿಲ್ ಹಾಕ್ಕೊಂಡು, ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಆ್ಯಂಡ್ ಉದ್ದಿನಬೇಳೆ. ನಾನು ಆಪ್ಷನಲ್ ಶೇಂಗಾ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಆದರೆ ಶೇಂಗಾ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ನಾನು ಶೇಂಗಾ ಹಾಕ್ಕೊತೀನಿ. ಅದಾದಮೇಲೆ ಕರಿಬೇವು ಆದಮೇಲೆ ಈರುಳ್ಳಿ, ಅದೆಲ್ಲ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಕ್ಯಾರೆಟ್ ಹಾಕ್ಕೋಬೇಕು. ಟೊಮೊಟೊ ಇದಲ್ವ, ಅದು ಲಾಸ್ಟಿಗೆ ಹಾಕ್ಕೊಳ್ರಿ. ಅದು ಟೊಮೊಟೊ ಹಾಕಿದ ಮೇಲೆ ಜಾಸ್ತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಆದಮೇಲೆ ಕ್ಯಾರೆಟ್ ಆದಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಲೈಟಾಗಿ ಸಾಲ್ಟ್ ಹಾಕ್ಕೊಳ್ರಿ. ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ಸಾಲ್ಟ್ ಟೇಸ್ಟಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ರಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡಿ. ಫ್ರೈ ಆದಮೇಲೆ ನಾವು ಲಾಸ್ಟಿಗೆ ಟೊಮೊಟೊನ ಆ್ಯಡ್ ಮಾಡಬೇಕು. ಟೊಮೊಟೊ ಆ್ಯಡ್ ಮಾಡಿದ ಮೇಲೆ ನೀವು
ಫಾಸ್ಟಾಗಿ ವಾಟ್ರೇನು ಆ ವಾಟ್ರನ್ನ ಹಾಕಬೇಡ್ರಿ. ಸೊ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ನಾವು ಅದು ಫ್ರೈ ಆಗಕ್ಕೆ ಬಿಡ್ರಿ. ಫ್ರೈ ಆದಮೇಲೆ ಈಗ ನೋಡಿ ಈ ಥರ ಎಲ್ಲ ಫ್ರೈ ಆಗಬೇಕು, ಲೈಟಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ತೇಲುತ್ತಲ್ವ ಆ ಥರ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲ ಎಣ್ಣೆ ತೇಲೋ ಥರ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಅರಿಶಿನ ಪುಡಿ ಹಾಕ್ಕೊಳ್ರಿ, ಇಲ್ಲ ಅಂತ ಇಲ್ಲ. ನಾನು ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ ಲೈಟಾಗಿ ಹಾಕ್ತೀನಿ, ಟೇಸ್ಟ್ ಇರುತ್ತೆ. ಸೊ ಅದನ್ನು ಹಾಕಿ ಅದಾದಮೇಲೆ ನಾನೀಗ 1 ಕಪ್ಪಿಗೆ ಒನ್ ಕಪ್ ರವೆಗೆ 2 ಕಪ್ ನಾನು ವಾಟ್ರ್ ತೊಗೊತೀನಿ. ಸೊ 2.5 ತೊಗೋಬೋದಲ್ಲ, ಸ್ವಲ್ಪ ಮೆತ್ತಗಿರಬೇಕು ಅಂದರೆ 2.5 ತೊಗೋಬೋದು. ನಾನು 1.5 ಕಪ್ಪಿಗೆ 4 ಕಪ್ ಥರ ನಾನು ವಾಟರ್ ಹಾಕಿದ್ದೀನಿ. ನೋಡಿ ಲೈಟಾಗಿ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಸ್ವಲ್ಪ ಬೆಂದಿದೆ, ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ವಾಟ್ರ್ ಹಾಕ್ಕೊಂಡ್ರೆ ಉಪ್ಮಾ ತುಂಬಾ ಟೇಸ್ಟಾಗಿ ಬರುತ್ತೆ. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಉಪ್ಮಾ ಬೇಡ ಅನ್ನೋರು ಕೂಡ ಸ್ವಲ್ಪ 1 ತುತ್ತು 2 ತುತ್ತು ಜಾಸ್ತಿನೇ ತಿಂತಾರೆ ಹುಡುಗರು. ತುಂಬ ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ವಿತ್ ಕ್ಯಾರೆಟ್ ಕೂಡ ಇರುತ್ತೆ ಅದರಲ್ಲಿ. ಕ್ಯಾರೆಟ್ ಬೇಡ ಅನ್ನೋರು ಈ ಥರ ಮಾಡಿಡ್ಬೋದು ನೀವು ಕ್ಯಾರೆಟ್ ಐಟಮ್ನ. ಇದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕುದಿ ಬಂದರೆ ರವೆ ಹಾಕಿ ಸ್ವಲ್ಪ ಲಾಸ್ಟಿಗೆ ಗಾರ್ನಿಷಿಗೆ ಕೊರೆಂಡರ್ ಲೀವ್ಸ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೋದು. ಜೈ ಶ್ರೀರಾಮ್ ಅನ್ಬಿಟ್ಲೆ. ಅನ್ನು ಜೈ ಶ್ರೀರಾಮ್. ತಿರುಗು. ಜೈ ಶ್ರೀರಾಮ್. ಜೈ ಶ್ರೀ ಮಾಡಿ. ಜೈ ಶ್ರೀ ಮಾಡಿ, ತಿರುಗು. ಸೊ ಉಪ್ಮಾ ರೆಡಿ ಆಯಿತು. ಈ ಥರ ಆಗಿದೆ ಉಪ್ಮಾ. ನೋಡಿ ನೋಡೋಕ್ಕೆ ಎಷ್ಟು ಚಂದ, ಸ್ವಲ್ಪ ಮೆತ್ತಗೆ ಈ ಥರ ಇದ್ದರೆ ಹುಡುಗರು ಚೆನ್ನಾಗಿ ತಿಂತಾರೆ, ತಿನ್ನಿಸ್ಬೋದು. ನೆಕ್ಸ್ಟು ಪೂಜೆ ಎಲ್ಲ ಅವ್ರು ಮಾಡಿದರು. ಪೂಜೆ ಆದಮೇಲೆ ಟಿಫಿನ್ ಮಾಡೋಕ್ಕೆ ಕೂತ್ಕೊಂಡ್ವಿ. ಟಿಫಿನ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಅಂದ್ಕೊಂಡಿಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನನ್ನ ಮಗ ಈ ಥರ ಎಡಾಗಿದ್ದಾನೆ. ಔಟ್ಫಿಟ್ ಹೀಗಿದೆ ಅವನದು. ಸೊ ಈವ್ನಿಂಗ್ ಕೂಡ ಬೇರೆ ಔಟ್ಫಿಟ್ ಇದೆ ಅವನಿಗೆ. ಸೊ ಈಗ ಅವ್ರ ಅಜ್ಜಿ ಕೊಡಿಸಿದ್ದಾರೆ ಅವನಿಗೆ. ಸೊ ಹಾಗಾಗಿ ಹೊಸದಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನನ್ನ ಮಗನ ಎಲ್ಲರೂ ಬ್ಲೆಸ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅವನು ಬರ್ಡೇ ಪಾರ್ಟಿ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಹೇಗಾಗಿದೆ ಅಂತ ನೋಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್.